ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ನೀವೆಲ್ಲ ನೋಡ್ತಿರ್ಬೋದು ಏನಿವತ್ತು ಕಾರ್ ಒಳಗೆ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿ. ನಿಮ್ಗೆ ಆಲ್ರೆಡಿ ತಮ್ಮಲ್ಲಿ ನೋಡಿ ಗೊತ್ತಾಗಿರ್ಬೋದು ನಾನು ಇವತ್ತು ಯಾವುದ್ರ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ ಹೇಳಿ. ನಾನು ಕಳೆದ ಬಾರಿ ಮಡಿಕೇರಿಗೆ ಹೋಗಿದ್ದೆ. ಮಡಿಕೇರಿ ನನಗೆ ಹೊಸದು. ನಾನು ಇಷ್ಟು ತನಕ ಮಡಿಕೇರಿ ಹೋದವನಲ್ಲ. ಫಸ್ಟ್ ಟೈಮ್ ನಾನು ಮತ್ತು ನನ್ನ ಮಿಸ್ಸಸ್ ಕಾರಲ್ಲಿ ಹೋದ್ವಿ. ನಾನು ಹೋಗಿ ಬರೋ ತನಕ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಿದೆ. ಅದರಲ್ಲಿ ಮುಖ್ಯವಾಗಿ ನನಗೆ ಬೇಕಾಗಿದ್ದೇನು ಹೇಳಿ, ನಾವು ಹೋಗಿ ಬರುವಂತಹ ರೂಟ್ನ ಮ್ಯಾಪ್. ನಾರ್ಮಲಾಗಿ ನನ್ನ ಕಾರು ಇದು ಬಂದು ಕ್ವಿಡ್ 2021 ಮಾಡೆಲ್. ಇದರಲ್ಲಿ ಆಟೋ ಕಾರ್ಪ್ಲೇ, ಆ್ಯಂಡ್ರಾಯ್ಡ್ ಆಟೋ ಕಾರ್ಪ್ಲೇ ಇದೆ, ಹಾಗೆಯೇ ಆ್ಯಪಲ್ ಕಾರ್ಪ್ಲೇ ಸಹ ವರ್ಕ್ ಆಗುತ್ತೆ, ಆದರೆ ವಯರ್ಡ್. ನಾವು ಪ್ರತಿ ಸಲ ನಾನು ಇಲ್ಲಿ ಇಟ್ಟಿದ್ದೀನಿ, ಈ ಒಂದು ವಯರ್ನ ಯೂಸ್ ಮಾಡಬೇಕಾಗತ್ತೆ. ವಯರ್ನ ಯೂಸ್ ಮಾಡಿ ಇದನ್ನು ನಾನು ಕಾರ್ನ ಸಾಕೆಟಿಗೆ ಹಾಕಬೇಕು. ಇದು ನಮ್ಮ ಫೋನ್ನ ಸಾಕೆಟಿಗೆ ಹೋಗುತ್ತೆ. ನನಗಿಲ್ಲಿ ದೊಡ್ಡ ಸಮಸ್ಯೆ ಅದೇನಂತಂದರೆ, ಹೋಗಿ ಬರುವ ತನಕ ಪದೇ ಪದೇ ಗೂಗಲ್ ಮ್ಯಾಪ್ ಆಫ್ ಆಗ್ತಾಯಿತ್ತು, ಆ್ಯಂಡ್ರಾಯ್ಡ್ ಆಟೋ ಪ್ಲೇ ಡಿಸ್ಕನೆಕ್ಟ್ ಆಗ್ತಾಯಿತ್ತು. ಇದರಿಂದ ಬಹಳಷ್ಟು ಸಲ ನಾನು ರೋಡ್ ಸೈಡ್ ನಿಂತು ಪುನಃ ಕನೆಕ್ಟ್ ಮಾಡಿ ನಾನು ರೈಡ್ನ ಕಂಟಿನ್ಯೂ ಮಾಡಿದ್ದಿದೆ. ಕೆಲವೊಮ್ಮೆ ಕನೆಕ್ಟ್ ಆಗ್ತಿರಲಿಲ್ಲ, ಕಾರ್ನ ಆಫ್ ಮಾಡಿ ಆನ್ ಮಾಡಬೇಕಾಗಿತ್ತು. ಇನ್ನೊಂದು, ನಾವು ಸಾಂಗ್ ಪ್ಲೇ ಮಾಡ್ತೀವಿ, ಅದು ಕೂಡ ಹಾಗೆ ಭಾಳಷ್ಟು ನನಗೆ ಸಮಸ್ಯೆಗಳನ್ನ ಕೊಡ್ತಾ ಇತ್ತು. ನನ್ನ ಈ ಸಿಸ್ಟಮಲ್ಲಿ ಆ್ಯಕ್ಚುಲಿ ಬ್ಲೂಟೂತ್ ಇದೆ, ಆದರೆ ವೈಫೈ ಕನೆಕ್ಟ್ ಇಲ್ಲ. ಇದು ವಯರ್ಡ್ ಆ್ಯಂಡ್ರಾಯ್ಡ್ ಆಟೋ ಪ್ಲೇ. ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಏನಾದರೂ ಮಾಡಬೇಕು, ನನ್ನ ಕಾರನ್ನು ಕೂಡ ನಾನು ಸ್ಮಾರ್ಟ್ ಮಾಡಬೇಕು ಅಂತ ಹೇಳಿ ಆನ್ಲೈನ್ ಸರ್ಚ್ ಮಾಡುವಾಗ ನನಗೊಂದು ಪ್ರಾಡಕ್ಟ್ ಸಿಕ್ತು. ನೀವು ನನ್ನ ಕೈಯಲ್ಲಿ ನೋಡ್ಬೋದು, ಇದೆ. ಇದು ಬಂದು ಯಾವುದೇ ರೀತಿಯ ಪ್ರಮೋಷನ್ ಅಲ್ಲ, ನನಗೆ ತಗೊಂಡೆ, ಯೂಸ್ ಮಾಡಿದೆ, ನನಗೆ ಇಷ್ಟ ಆಯಿತು, ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ಇದು ಪಾರ್ಟ್ರಾನಿಕ್ಸ್ ಅವರ ಟ್ಯೂನ್ ವೈರ್ಲೆಸ್ ಕಾರ್ ರಿಸೀವರ್ ಅಂತ ಹೇಳಿ USB ಅಡಾಪ್ಟ್ರಲ್ಲಿ ಬರುತ್ತೆ. ಇದು ಬಂದು ಅದರ ಪ್ಯಾಕೇಜು ನೋಡ್ಬೋದು. ಇದು ಅಲ್ಯೂಮಿನಿಯಂ ಬಾಕ್ಸಲ್ಲಿ ಈ ರೀತಿ ಬರುತ್ತೆ. ನಾನು ಇವತ್ತಿನ ವಿಡಿಯೋದಲ್ಲಿ ಇದನ್ನು ಅನ್ಬಾಕ್ಸ್ ಮಾಡ್ತೀನಿ, ಇದನ್ನು ರಿವ್ಯೂ ಮಾಡ್ತೀನಿ, ಇದು ಹೇಗಿದೆ, ನಾನು ಯೂಸ್ ಮಾಡಿದಾಗ ನನಗೆ ಏನೆಲ್ಲ ಇಶ್ಯೂಸ್ಗಳು ಇದರಲ್ಲಿ ಬಂತು, ಹಾಗೆ ನನ್ನ ಪ್ರಿವಿಯಸ್ ಇದ್ದಂಥ ಏನೆಲ್ಲ ಇಶ್ಯೂಸ್ಗಳೆಲ್ಲ ಸಾಲ್ವ್ ಆಯಿತು, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಇದೇ ರೀತಿಯ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಪಡಿಬೋದು. ವಿಡಿಯೋ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡ್ಬೋದು. ಸ್ನೇಹಿತರೆ, ಇವಾಗ ಬರುವಂತಹ ಆಲ್ಮೋಸ್ಟ್ ಕಾರ್ಗಳಲ್ಲಿ ವೈರ್ಲೆಸ್ ಕಾರ್ಪ್ಲೇ ಇರುತ್ತೆ. ಹಾಗಾಗಿ ತುಂಬ ಈಸಿಯಾಗಿ ನಾವು ಯಾವುದೇ ವೈರ್ಗಳ ಜಂಜಾಟ ಇಲ್ಲದೆ ನಾವು ಕ್ಲೀನಾಗಿ ಆಟೋ ಕಾರ್ಪ್ಲೇನ ಯೂಸ್ ಮಾಡ್ಬೋದು. ಆದರೆ ನಮ್ಮದ್ರಲ್ಲಿ ಇಲ್ಲ. ಆದರೆ ನನ್ನದರಲ್ಲಿ ವಯರ್ ಹಾಕಿದಾಗ ನಮ್ಮದು ವರ್ಕ್ ಆಗುತ್ತೆ, ವೈರ್ಲೆಸ್ ಇಲ್ಲ. ವೈರ್ಲೆಸ್ ಇಲ್ಲರಿಗೋಸ್ಕರವಾಗಿ ಈ ಒಂದು ಪ್ರಾಡಕ್ಟು, ಇದನ್ನು ನಾನೀಗ ಅನ್ಬಾಕ್ಸ್ ಮಾಡ್ತೀನಿ. ಅನ್ಬಾಕ್ಸ್ ಮಾಡಿದಾಗ ಮೇಲ್ಗಡೆ ನೋಡಿ ಈ ರೀತಿಯಾಗಿ ಒಂದು ಕುಷನ್ ಟೈಪ್ ಇದೆ. ಆನಂತರ ಒಂದು ಯೂಸರ್ ಮ್ಯಾನ್ಯುವಲ್ ಇದೆ. ಯೂಸರ್ ಮ್ಯಾನ್ಯುವಲಲ್ಲಿ ಇದನ್ನು ಯಾವ ರೀತಿ ನಾವು ಯೂಸ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಸ್ಟೆಪ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆಯೇ ವಾರಂಟಿ ಯಾವ ರೀತಿ ರಿಜಿಸ್ಟರ್ ಮಾಡೋದು ಅಂತ ಇದರಲ್ಲಿ ಇದೆ. ಅದು ಬಿಟ್ಟರೆ ನೇರವಾಗಿ ಈ ಒಂದು ಅಡಾಪ್ಟರ್ ಸಿಗುತ್ತೆ, ಬೇರೆ ಏನು ಇದರಲ್ಲಿ ಹೆಚ್ಚಿಗೆ ಏನಿಲ್ಲ. ನೋಡಿ, ಇದೇ ಆ ಅಡಾಪ್ಟರು, ನೀವು ಕ್ಲೀನಾಗಿ ಕಾಣ್ತಿರ್ಬೋದು. ಇಲ್ಲಿ USB-A ಇರುವಂಥದ್ದು, ಬೇರೆ ಯಾವುದೇ ಪೋರ್ಟ್ಗಳಿಲ್ಲ. ನಾರ್ಮಲಾಗಿ ಒಂದು ಪೆನ್ಡ್ರೈವ್ ನೋಡಿದಾಗೆ ನಿಮಗೆ ಫೀಲ್ ಆಗುತ್ತೆ. ನಾವು ಮುಖ್ಯವಾಗಿ ಈ ಒಂದು ಪ್ರಾಡಕ್ಟ್ನ ನೋಡೋದಾದರೆ, ಇದು ABS ಪ್ಲಾಸ್ಟಿಕಲ್ಲಿ ತಯಾರಾದಂತಹ ಒಂದು ಬಾಡಿಯನ್ನು ಹೊಂದಿರುವ ಒಂದು ಅಡಾಪ್ಟರು. ಸಿಂಪಲ್ ಆಗಿದೆ, ಏನು ನಮಗೆ ವೈರ್ ಕನೆಕ್ಟ್ ಮಾಡಬೇಕು, ಆ ಕನೆಕ್ಷನ್ ಮಾಡಬೇಕು, ಯಾವುದು ಜಂಜಾಟ ಇಲ್ಲ. ಸಿಂಪಲ್ ತೆಗಿಯೋದು, ನಮ್ಮ ಕಾರಲ್ಲಿ ಬರುವಂಥ ಮೈನ್ USB ಬರುತ್ತೆ, ಅದಕ್ಕೆ ನಾವು ಹಾಕಬೇಕು. ಒಂದು ವೇಳೆ ನಿಮ್ಮಲ್ಲಿ ಮೈನ್ ಇಲ್ಲ ಅಂತಂದರೆ ಈ ಸಿಗರ್ ಲೈಟ್ ಈ ರೀತಿ ಬರುತ್ತಲ್ವ, ಇದಕ್ಕೆ ಹಾಕಿದಾಗ ಅದು ವರ್ಕ್ ಆಗೋದಿಲ್ಲ. ನಮಗೆ ಮೈನ್ ಆಗಿರುವಂತಹ USB ಪೋರ್ಟ್ ಇರುತ್ತೆ, ಅದಕ್ಕೆ ನಾವು ಇದನ್ನು ಹಾಕಬೇಕಾಗತ್ತೆ. ನೋಡಿ, ನಾನು ಹೇಳ್ತಿರುವಂಥದ್ದು ಇದೆ. ಇದು ಬಂದು ನಮ್ಮ ಕಾರ್ನ ಮೈನ್ USB ಪೋರ್ಟ್. ಇದು ಈ ಕಡೆ ಇರುವಂಥದ್ದು ನಾರ್ಮಲಾಗಿ 12 ವೋಲ್ಟಿದು ಸಿಗರೆಟ್ ಲೈಟ್ ಬರುತ್ತಲ್ವ, ಅದರದ್ದು. ಬಟ್ ನಮಗೆ ಕೇವಲ ಇದಿದ್ದು, ಒಂದು ವೇಳೆ ನಿಮ್ಮ ಹತ್ರ ಈ USB ಆಪ್ಷನ್ ಇಲ್ಲ ಅಂತಂದರೆ ನಿಮ್ಮ ಕಾರಲ್ಲಿ ಇದು ವರ್ಕ್ ಆಗೋದಿಲ್ಲ. ನಾನು ಮೊದಲು ಕಾರ್ನ ಆನ್ ಮಾಡ್ತೀನಿ. ನೋಡಿ, ನಾರ್ಮಲಾಗಿ ನಂದು ಇರೋದು ಇದು. ಇದರಲ್ಲಿ ಯಾವುದೇ ರೀತಿ ಆಪ್ಷನ್ ನೋಡಿ, ಇಷ್ಟೇ ಸಿಂಪಲ್ ಆಗಿರುತ್ತೆ. ಕಾಲು, ಸೆಟ್ಟಿಂಗ್, ಮೀಡಿಯಾ, ರೇಡಿಯೋ ಅಂತೇಳಿ ಇಷ್ಟೇ ಇರುತ್ತೆ, ಬೇರೆ ಏನು ಇರೋದಿಲ್ಲ. ನಾನು ಇದ್ರ ಮುಂಚೆ ಏನು ಮಾಡ್ತಿದ್ದೆ ಅಂತಂದರೆ, ಇಲ್ಲಿ ಕೇಬಲ್ ಇದೆ, ಈ ಕೇಬಲನ್ನು ನಾನು ಇದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೆ. ಇದರ ಇನ್ನೊಂದು ತುದಿಯನ್ನು ನಾನು ನನ್ನ ಮೊಬೈಲಿಗೆ ಕನೆಕ್ಟ್ ಮಾಡ್ತಾ ಇದ್ದೆ. ನೋಡ್ಬೋದು, ಈ ರೀತಿಯಾಗಿ ಮೊಬೈಲಿಗೆ ಕನೆಕ್ಟ್ ಮಾಡ್ತಾ ಇದ್ದೆ.
ಇದನ್ನು ನಾವು ಕನೆಕ್ಟ್ ಮಾಡಿದಾಗ ನೋಡಿ ಇಷ್ಟೊತ್ತಾಯಿತು. ಆ್ಯಕ್ಚುಲಿ ಇಲ್ಲಿ ಕಾರ್ ಪ್ಲೇ ಆನ್ ಆಗಬೇಕು, ಬಟ್ ಕಾರ್ ಪ್ಲೇ ಆನ್ ಆಗ್ತಾ ಇಲ್ಲ. ಬ್ಲೂಟೂತ್ ಆನ್ ಮಾಡ್ತೀನಿ. ನೋಡಿ ಇಲ್ಲಿ ಕೂಡ ಆನ್ ಆಗ್ತಾ ಇಲ್ಲ ಕಾರ್ ಪ್ಲೇ. ಇದು ಏನು ಸಮಸ್ಯೆ ಅಂತ ಗೊತ್ತಿಲ್ಲ ನನಗೆ. ಮೊನ್ನೆಯಿಂದ ನಾನು ಈ ಇಶ್ಯೂನ ನಾನು ಫೇಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ ಇನ್ನೂ ಕಾರ್ ಪ್ಲೇ ಆನ್ ಆಗಲಿಲ್ಲ. ನನಗೆ ಕೂಡ ಗೊತ್ತಿಲ್ಲ ಈ ಆಟೋ ಕಾರ್ ಪ್ಲೇ ಯಾಕೆ ವರ್ಕ್ ಆಗ್ತಾಯಿಲ್ಲ ವೈರಲ್ ಅಂತ ಹೇಳಿ. ನಾನು ಲಾಸ್ಟ್ ಟೈಮ್ ಬಹಳ ಇದಕ್ಕೆ ಸಮಸ್ಯೆ ಆಯಿತು ನನಗೆ. ಬನ್ನಿ ನಾನು ಇವಾಗ ವೈರಸ್ಲಿ ಇದನ್ನು ಯಾವ ರೀತಿ ಕನೆಕ್ಟ್ ಮಾಡೋದು ಅಂತೇಳಿ ತೋರಿಸ್ತೀನಿ. ಈ ಅಡಾಪ್ಟರ್ನ ಕನೆಕ್ಟ್ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ. ನೋಡಿ ಇಲ್ಲಿ USB ಇದೆ ಅಲ್ವಾ, ನಾರ್ಮಲ್ ಆಗಿ ನೋಡಿಕೊಂಡು ಈ ರೀತಿಯಾಗಿ ನಾವು ಇದನ್ನು ಪ್ಲಗ್ ಮಾಡಿದ್ರೆ ಆಯಿತು. ಪ್ಲಗ್ ಮಾಡಿದ್ರೆ ಕೂಡಲೇ ಇವಾಗ ನಾನು ವೈಫೈನ ಆನ್ ಮಾಡಬೇಕು, ಹಾಗೆಯೇ ಬ್ಲೂಟೂತನ್ನು ಆನ್ ಮಾಡ್ಕೋಬೇಕು. ಬ್ಲೂಟೂತ್ನ ಆನ್ ಮಾಡಿದ್ರೆ ಕೂಡಲೇ ನಮಗೆ ಲೀಸ್ಟ್ ತೋರಿಸುತ್ತೆ. ಒಂದು ನಿಮಿಷ, ಅಲ್ಲಿ ನೋಡಿ ಟ್ಯೂನ್ B219 ಅಂತೇಳಿ ಇದನ್ನು ನಾನು ಕ್ಲಿಕ್ ಮಾಡ್ತೀನಿ. ಆವಾಗ ಪ್ಯಾರಿಂಗ್ ಕೇಳುತ್ತೆ, ಪ್ಯಾರ್ ಕೊಟ್ಟೆ, ಇನ್ನು ಯೂಸ್ ಬಂತು. ಹಾಗೆಯೇ ವೈಫೈಯಲ್ಲಿ ನೋಡಿ ಟ್ಯೂನ್ B219 ವೈಫೈ ಕನೆಕ್ಟ್ ಆಯಿತು. ಇಷ್ಟಾದಾಗ ನೋಡಿ ಆಟೋಮೆಟಿಕ್ಕಾಗಿ ನಮ್ಮ ಕಾರ್ ಆಟೋ ಪ್ಲೇ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗಿದೆ. ನಾನು ಇದೇನು ಮಾಡಬೇಕಾಗಿಲ್ಲ. ನಾನು ನಿಮಗೆ ಜಸ್ಟ್ ಇದನ್ನೀಗ ಆಫ್ ಮಾಡ್ತೀನಿ. ನೋಡಿ ಕಾರನ್ನು ನಾನು ಕಾರನ್ನ ಆಫ್ ಮಾಡಿದೆ. ಈಗ ಪುನಃ ಆನ್ ಮಾಡ್ತೀನಿ. ಆಟೋಮೆಟಿಕ್ಕು ಪ್ಯಾರ್ ಆಗುತ್ತೆ ನೋಡಿ ಇನ್ಸ್ಟೆಂಟಾಗಿ. ಆ್ಯಕ್ಚುಲಿ ನಾನಿಲ್ಲಿ ಕಾರನ್ನೀಗ ಆಫ್ ಮಾಡಿದ್ದೆ, ಬಟ್ ಕೀ ತೆಗೆದಿರಲಿಲ್ಲ. ನೀವು ಒಂದೊಳ್ಳೆ ಕೀ ತೆಗೆದು ಒಂದು 5 ನಿಮಿಷ ಬಿಟ್ಟು ನೀವು ಕೀ ಆನ್ ಮಾಡಿದಾಗ ಜಸ್ಟ್ ನಿಮಗೆ ಒಂದು 10 ರಿಂದ 15 ಸೆಕೆಂಡಷ್ಟು ನಿಮಗೆ ಡಿಲೇಯಲ್ಲಿ ಓಪನ್ ಆಗುತ್ತೆ. ನಿಮಗೆ ಡೈರೆಕ್ಟಾಗಿ ಇದೇ ರೀತಿ ಓಪನ್ ಆಗುತ್ತೆ ಫಸ್ಟಿಗೆ. ಹಾಗೆಯೇ ನಾವಿಲ್ಲಿ ಯಾವುದೇ ಊರನ್ನ ಸರ್ಚ್ ಹಾಕಿದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಜಸ್ಟ್ ನಾನಿಲ್ಲಿ ಮ್ಯಾಂಗ್ಳೂರು ಅಂತ ಹಾಕ್ತೀನಿ. ಮ್ಯಾಂಗ್ಳೂರು ಅಂತ ಹಾಕಿದೆ, ಮ್ಯಾಂಗ್ಳೂರಿಗೆ ತಗೊಳ್ತು. ಪಶ್ಚಿಮಕ್ಕೆ ಸಾಗಿ. ಈ ರೀತಿಯಾಗಿ ಆನ್ ಆಗುತ್ತೆ. ತುಂಬ ಚೆನ್ನಾಗಿದೆ, ನನಗಂತೂ ಭಾರಿ ಇಷ್ಟ ಆಯಿತು. ಅದನ್ನು ಸುಮಾರು ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ, ನಿಮಗೆ ತೋರಿಸ್ಬೇಕು ಅಂತ ಹೇಳಿ. ಕೆಲವೊಂದು ಇಶ್ಯೂಸ್ಗಳಿದೆ, ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ನಾವಿನ್ನಿದ್ರ ಟಚ್ ರೆಸ್ಪಾನ್ಸ್ ನೋಡೋದಾದರೆ ತುಂಬ ಸ್ಮೂತ್ ಇದೆ ನೋಡಿ. ನಾನು ಆ್ಯಕ್ಚುಲಿ ನನ್ನ ಮಿಸ್ಸಸ್ ಇದೆಲ್ಲ ನಂಬರ್ನ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ. ಮ್ಯಾಪ್ ಇದೆ, ಇದು ಬರುತ್ತೆ. ನಾವು ಯಾವ ವಾಟ್ಸಪ್ಪು ನಮಗೆ ಕೆಲವೊಂದು ಆ್ಯಪ್ಗಳನ್ನ ನಾವಿರಲಿ ಇಟ್ಕೋಬೋದು. ಆದರೆ ನಿಮಗೆ ಇದು ಆ್ಯಂಡ್ರಾಯ್ಡ್ ರೀತಿಯಲ್ಲಿ ನಿಮಗೆ ಬೇಕಾದಂಥ ಆ್ಯಪನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ಅಥವಾ ವೀಡಿಯೋ ನೋಡಬೇಕು ಅಂತಂದರೆ ನೀವು ಯೂಟ್ಯೂಬ್ ಆಗಲಿ ಅಥವಾ ನೆಟ್ಫ್ಲಿಕ್ಸ್ ಆಗಲಿ ಇದನ್ನು ಯಾವುದನ್ನು ನಿಮಗೆ ಇನ್ಸ್ಟಾಲ್ ಮಾಡಲಿಕ್ಕೆ ಆಗೋದಿಲ್ಲ. ಡಿಫಾಲ್ಟ್ ಆಗಿ ಕೆಲವೊಂದು ಬಂದಿರುತ್ತೆ, ಅದನ್ನು ಮಾತ್ರ ನಾವು ಯೂಸ್ ಮಾಡ್ಬೋದು. ಜೊತೆಗೆ ಕೆಲವೊಂದು MP3 ಇದು ಬರುತ್ತಲ್ಲ, ಗಾನ, ಸ್ಪಾಟಿಫೈ, ಆ ರೀತಿಯ ನೀವು ಆ್ಯಪ್ಗಳನ್ನು ಯೂಸ್ ಮಾಡ್ಬೋದು. ಅದು ನಿಮಗೆ ಡಿಸ್ಪ್ಲೇಯಲ್ಲಿ ಕಾಣುತ್ತೆ. ಇಲ್ಲಿ ಅದು ಕಾಣ್ತಿಲ್ಲ. ಯೂಟ್ಯೂಬ್ ಮ್ಯೂಸಿಕ್ ಕಾಣುತ್ತೆ. ಆ್ಯಕ್ಚುಲಿ ನಾನು ಆಫ್ ಮಾಡಿಟ್ಟಿದ್ದೀನಿ, ಯಾಕಂತಂದರೆ ಅದು ಸರಿಯಾಗಿ ಅಲ್ಲಿ ವರ್ಕ್ ಆಗ್ತಾಯಿಲ್ಲ. ಹಾಗಾಗಿ ನಾನು ಅದನ್ನ ಆಫ್ ಮಾಡಿಟ್ಟಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿದೆ, ಯಾವುದೇ ರೀತಿ ಲ್ಯಾಗ್ಸ್ ಇಲ್ಲ. ಅದೇ ರೀತಿ ಗೂಗಲ್ ಮ್ಯಾಪಲ್ಲಿ ಸಹ ಹಾಗೆ ಯಾವುದೇ ರೀತಿ ಲ್ಯಾಗ್ ಇಲ್ಲ, ಕ್ಲೀನಾಗಿ ವರ್ಕ್ ಆಗುತ್ತೆ. ನಾನು ಯೂಸ್ ಮಾಡ್ತಿರುವಂಥದ್ದು ಆ್ಯಂಡ್ರಾಯ್ಡು, ಐಫೋನ್ ನನಗೆ ಗೊತ್ತಿಲ್ಲ. ಐಫೋನಲ್ಲಿ ಸಹ ಇದೇ ರೀತಿ ಪರ್ಫಾರ್ಮೆನ್ಸ್ ಇರ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ಇನ್ನು ನಾವು ಕಾಲ್ನ ಕ್ಲಾರಿಟಿ ನೋಡುವ. ಕಾಲ್ ಕ್ಲಾರಿಟಿಗೆ ಆ್ಯಕ್ಚುಲಿ ನಲ್ಲಿ ಆಲ್ರೆಡಿ ಮಾಡಿಟ್ಟಿದ್ದೀನಿ ನೋಡಿ. ಸಾಮಾನ್ಯ ಕಾಲ್ ಹೋಗ್ತಾ ಉಂಟು. ಡಿಸ್ಪ್ಲೇ ಬಂತು. ನೀವು ಡಯಲ್ ಮಾಡಿದ ಸಂಖ್ಯೆಯು ಪ್ರಸ್ತುತ ಕಾರ್ಯನಿರತವಾಗಿದೆ ಅಥವಾ ಈ ಸಮಯದಲ್ಲಿ ತಲುಪಲು ಸಾಧ್ಯವಿಲ್ಲ. ಏನದು ಗೊತ್ತಿಲ್ಲ, ಬಹಳಷ್ಟು ಸಮಯದಿಂದ ನೆಟ್ವರ್ಕ್ ಇಶ್ಯೂ ಇದೆ, ತುಂಬ ಇಶ್ಯೂ ಇದೆ. ನಾನು ಪುನಃ ಕಾಲ್ ಮಾಡ್ತೀನಿ ನೋಡಿ. ಇವಾಗ ಕನೆಕ್ಟ್ ಆಯಿತು. ಹಲೋ, ಹಾಂ ಸ್ವಾಮಿ, ನಾನು ವಿಡಿಯೋ ಮಲ್ತೊಂದಿಲ್ಲ. ನಮ್ಮ ಕನ್ನಡ ಬರ್ತಾರೀಗ. ನಮ್ಮನೆ ತರಿಸಿದ್ದಲ್ಲ ಒಂದು ವೈರ್ಲೆಸ್ ಕಾರ್ ಪ್ಲೇ ಇದ್ದು. ಹಾಂ ಎಸ್, ಅದರದ್ದು ನಾನೊಂದು ವಿಡಿಯೋ ಮಾಡ್ತಿದ್ದೆ, ಹಾಗೆ ನಿಮ್ಗೆ ಕಾಲ್ ಮಾಡಿದೆ. ವಾಯ್ಸ್ ಕ್ಲಾರಿಟಿ ಹೇಗಿದೆ? ಚೆನ್ನಾಗಿದೆ. ಕ್ಲೀನ್ ಕೇಳುತ್ತಾ? ಏನಾದರೂ ಡಿಸ್ಟರ್ಬೆನ್ಸ್, ಗಾಳಿ ಬಂದಾಗ ಏನು ಸೌಂಡ್ ಏನಿಲ್ಲ, ಕ್ಲಿಯರ್ ಇದೆ? ಕ್ಲಿಯರ್ ಇದೆ. ಓಕೆ ನೋಡಿ, ಮಾತಾಡ್ತಿದ್ದೀರಾ? ಎಸ್ ನಾನು ಕಾರ್ಯ ಕನೆಕ್ಟ್ ಮಾಡಿದ್ದೇನೆ, ಹಾಗೆ ವಿಡಿಯೋ ಮಾಡ್ತಾ ಇದ್ದೆ, ಹಾಗೆ ನಿಮಗೆ ಕಾಲ್ ಮಾಡಿದೆ. ಚೆನ್ನಾಗುಂಟು. ಓಕೆ ಕ್ಲಿಯರ್ ಉಂಟು ನೋಡಿ. ಅವಳದು ಕೂಡ ಹಾಗೆ ವಾಯ್ಸ್ ತುಂಬ ಕ್ಲಿಯರ್ ಕೇಳ್ತಾ ಇದೆ. ಅವಳು ಮಾತ್ರ ನಮ್ಗೆ ಎಲ್ಲಿ ನಾನೇನಂದ್ರೆ ಈಗ
ಲೌಡ್ ಸ್ಪೀಕರ್ ಹಾಕಿ ಮಾತಾಡ್ತಿದ್ದೀನಿ. ಹೌದಾ? ಓಕೆ. ಆ್ಯಕ್ಚುಲಿ ಅವಳು ಮಾತಾಡೋದು ನಮಗೆ ಎಲ್ಲಿ ಕೇಳುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ಈ ರೀತಿ ಸ್ಪೀಕರ್ ಇದೆ ಅಲ್ವಾ, ನನ್ನ ಕಾರ್ 2 ಸ್ಪೀಕರ್ ಇದೆ, ಆ ಸ್ಪೀಕರ್ ಮುಖಾಂತರ ನಮಗೆ ಕೇಳುವಂಥದ್ದು. ಓಕೆ, ಸರಿ. ಹಾಗಾದರೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನಿನ್ನ ಕೆಲಸ ನೀ ಕಂಟಿನ್ಯೂ ಮಾಡು. ಓಕೆ ಓಕೆ ಓಕೆ, ಬಾಯ್ ಬಾಯ್. ನೋಡಿ, ವಾಯ್ಸ್ ಕೂಡ ಹಾಗೆ ತುಂಬ ಅಂದರೆ ತುಂಬ ಕ್ಲಿಯರ್ ಆಗಿದೆ, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ. ಇನ್ನು ನಾನು ನಿಮಗೆ ಮ್ಯೂಸಿಕ್ ಪ್ಲೇ ಮಾಡಿ ತೋರಿಸೋದಾದರೆ, ನಾನೊಂದೀಗ ನೋ ಕಾಪಿರೈಟ್ ಮ್ಯೂಸಿಕ್ ತೊಗೊಂಡಿದ್ದೀನಿ, ಈಗ ಅದನ್ನು ಪ್ಲೇ ಮಾಡ್ತೀನಿ ನೋಡಿ. ಮ್ಯೂಸಿಕ್ಕು ಕ್ಲಾರಿಟಿ ಚೆನ್ನಾಗಿದೆ, ಸ್ಟ್ರೀಮ್ ಚೆನ್ನಾಗಿ ಆಗ್ತಾಯಿದೆ. ಇಲ್ಲಿ ಒಂದು ಸಣ್ಣ ಸಮಸ್ಯೆ ಇದೆ, ನಾನೀಗ ಜಸ್ಟ್ ನಿಮಗೆ ಪ್ಲೇ ಮಾಡ್ತೀನಿ ನೋಡಿ. ನಾನು ಪ್ಲೇ ಮಾಡೋ ಟೈಮು ಹಾಗೆಯೇ ಸೌಂಡ್ ಪ್ಲೇ ಆಗೋ ಒಂದು ಟೈಮ್ ನೋಡಿ. ನಿಮಗೆ 1 ಸೆಕೆಂಡ್ನ ಅಥವಾ 2 ಸೆಕೆಂಡ್ ನಿಮಗೆ ಗ್ಯಾಪ್ ಸಿಗುತ್ತೆ ನಾವು ಪ್ಲೇ ಮಾಡುವಾಗ. ನೋಡಿ, ಜಸ್ಟ್ 2 ಸೆಕೆಂಡ್ ಇಲ್ಲ, 1 ಸೆಕೆಂಡು ಅಥವಾ ಒಂದು 30 ಮಿಲಿ ಸೆಕೆಂಡ್ ಇರ್ಬೋದು, ಅಷ್ಟು ನಿಮಗೆ ಗ್ಯಾಪಲ್ಲಿ ಪ್ಲೇ ಆಗುತ್ತೆ. ಅದು ಬಿಟ್ಟರೆ ಕ್ಲೀನಾಗಿ ಲ್ಯಾಗ್ ಫ್ರೀ ಆಗಿ ಮ್ಯೂಸಿಕ್ ಪ್ಲೇ ಆಗ್ತಾಯಿದೆ. ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ನಿಜ ಹೇಳಬೇಕು ಅಂತಂದರೆ ತುಂಬಾ ಒಂದು ಕ್ವಾಲಿಟಿ ಆದಂಥ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಾನು ನಿಮಗೆ ಆವಾಗಲೇ ಹೇಳಿದಾಗೆ ಇದು ಯಾವುದೇ ರೀತಿಯ ಪ್ರಮೋಷನ್ ಅಲ್ಲ, ಆದರೆ ನಾನು ಇಷ್ಟು ದಿನ ಯೂಸ್ ಮಾಡಿದಾಗ ನನಗೆ ಸಿಕ್ಕಂಥ ಬೆಸ್ಟ್ ರಿಸಲ್ಟ್ ಹೊಂದಿರುವಂಥ ಒಂದು ಡಿವೈಸ್ ಅಂತ ಹೇಳ್ಬೋದು. ನಿಮಗೆ ಫಸ್ಟ್ ಟೈಮ್ ಈ ಡಿವೈಸ್ನ ನೀವು ಕಾನ್ಫಿಗರ್ ಮಾಡುವಾಗ ನಿಮ್ಗೆ ಸ್ವಲ್ಪ ಡಿಲೇ ಅಂತ ಅನಿಸ್ಬೋದು. ಅಷ್ಟು ಬಿಟ್ಟರೆ ನಿಮಗೆ ಮತ್ತೆ ನೆಕ್ಸ್ಟ್ ಟೈಮ್ ನೀವು ಏನು ಕನೆಕ್ಟ್ ಮಾಡ್ತೀರೋ ಆವಾಗ ತುಂಬ ವೇಗವಾಗಿ ಕನೆಕ್ಟ್ ಆಗುತ್ತೆ. ಇದರ ಇನ್ನೊಂದು ಡ್ರಾಬ್ಯಾಕ್ ಅಂತ ಹೇಳಿದ್ರೆ, ನೀವೊಂದು 2-3 ಗಂಟೆಗಳ ಕಾಲ ಕಂಟಿನ್ಯೂ ಆಗಿ ನೀವು ಯೂಸ್ ಮಾಡ್ತೀನಿ ಅನ್ನೋದಾದರೆ ಸ್ವಲ್ಪ ಹೀಟ್ ಆಗುತ್ತೆ. ನಾನು ನಿಮಗೆ ಆಗಲೇ ಹೇಳಿದಾಗ ಇದು ABS ಪ್ಲಾಸ್ಟಿಕ್ ಬಾಡಿ ಆಗಿರೋದ್ರಿಂದ ನಿಮ್ಗೆ ಆ ಹೀಟನ್ನು ಹೊರಗಡೆ ಅಷ್ಟು ಬೇಗ ಕೊಡೋದಿಲ್ಲ, ಹಾಗಾಗಿ ಆ ಹೀಟ್ ಸ್ವಲ್ಪ ಅದರಲ್ಲಿ ಇರುತ್ತೆ. ಒಂದು ವೇಳೆ ಇದನ್ನು ಅಲ್ಯೂಮಿನಿಯಂ ಬಾಡಿ ಏನಾದರೂ ಕೊಟ್ಟಿದ್ದರೆ ಸ್ವಲ್ಪ ಈ ಹೀಟ್ ಡಿಸ್ಟ್ರಿಬ್ಯೂಷನ್ ಒಂದು ಕ್ಲಿಯರ್ ಆಗಿರೋದು ಅಂತೇಳಿ ನನ್ನ ಅಭಿಪ್ರಾಯ. ಇನ್ನೊಂದು ತುಂಬ ಮುಖ್ಯವಾಗಿ, ಇದು ಎಲ್ಲ ಕಾರಲ್ಲಿ ವರ್ಕ್ ಆಗುತ್ತಾ ಕೇಳಿದ್ರೆ ಖಂಡಿತವಾಗಲೂ ಎಲ್ಲ ಕಾರಲ್ಲಿ ವರ್ಕ್ ಆಗೋದಿಲ್ಲ. ಯಾರ ಕಾರಲ್ಲಿ ವಯರ್ ಮುಖಾಂತರ ನೀವು ಆಟೋ ಕಾರ್ಪ್ಲೇ ಅಥವಾ ಆ್ಯಂಡ್ರಾಯ್ಡ್ ಆಟೋ ಕಾರ್ಪ್ಲೇ ಆಗ್ಬೋದು ಅಥವಾ ಆ್ಯಪಲ್ ಕಾರ್ಪ್ಲೇ ಆಗ್ಬೋದು ನೀವು ಯೂಸ್ ಮಾಡ್ತಾ ಇದ್ದರೆ ಅಂಥವರಿಗೆ ಇದು ಯೂಸ್ ಆಗುತ್ತೆ. ಒಂದು ವೇಳೆ ನಿಮ್ಮ ಕಾರಲ್ಲಿ ಕಾರ್ಪ್ಲೇ ಇಲ್ಲ ಅಂತಂದರೆ ನಿಮಗಿದು ವರ್ಕ್ ಆಗೋದಿಲ್ಲ. ನೀವು ಕಾರ್ಪ್ಲೇ ಇದ್ದವ್ರು ಮಾತ್ರ ಇದನ್ನು ತಗೊಂಡು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ನಾನು ಇದನ್ನು ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಯೂಸ್ ಮಾಡಿದ್ದೀನಿ ಕಂಟಿನ್ಯೂ ಆಗಿ. ನನಗೇನು ಅಷ್ಟು ಹೀಟ್ ಅಂತ ಅನಿಸ್ಲಿಲ್ಲ, ಲೈಟಾಗಿ ಹೀಟ್ ಆಗುತ್ತೆ. ಅದು ನಾರ್ಮಲ್ ಆಗಿ ನಾವು ನಮ್ಮ ಕಾರ್ನ ಏನು ಸಿಸ್ಟಮ್ ಬರುತ್ತಲ್ವ, ಈ ಸಿಸ್ಟಮ್ ಯೂಸ್ ಮಾಡಿದಾಗಲೂ ಹಾಗೆ ನಮಗೆ ಡಿಸ್ಪ್ಲೇ ಮಾಡಿದಾಗ ಸ್ವಲ್ಪ ಲೈಟಾಗಿ ಬಿಸಿ ಆಗುತ್ತೆ. ಅದೇ ರೀತಿ ಬಿಸಿ ಇದೆ, ನನಗೇನು ಹೆಚ್ಚಿನ ಬಿಸಿ ಅಂತ ಅನ್ನಿಸ್ಲಿಲ್ಲ. ಆದರೆ ನೀವು 2-3 ಗಂಟೆಗಳ ಕಾಲ ಕಂಟಿನ್ಯೂ ಯೂಸ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಬಿಸಿ ಆಗುತ್ತೆ, ತುಂಬ ಏನಲ್ಲ. ಒಂದು ವೇಳೆ ನಿಮಗೆ ಆ ಬಿಸಿಯನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ನೀವು ಒಂದು ಮೇಲ್ ಟು ಫೀಮೇಲ್ USB ಕೇಬಲ್ ಬರುತ್ತಲ್ವ, ಅದನ್ನು ತಗೊಂಡು ಈ ಒಂದು ಡಿವೈಸ್ನ ನೀವು ನಿಮ್ಮ AC ವೆಂಟ್ ಹತ್ರ ನೀವು ಪ್ಲೇಸ್ ಮಾಡಿ, ಆವಾಗ ನಿಮಗೆ ಆ ಹೀಟ್ನ ಇಶ್ಯೂ ಸಹ ಸಾಲ್ವ್ ಆಗುತ್ತೆ. ಇದೇನು ಮೇಜರ್ ಆದಂಥ ಪ್ರಾಬ್ಲಮ್ ಅಲ್ಲ, ನೀವು ಅದು ಸಹ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು, ಸಮಸ್ಯೆ ಏನಿಲ್ಲ. ಹಾಗೆಯೇ ಫೈನಲ್ ಆಗಿ ಇದರ ಪ್ರೈಸ್ ಎಷ್ಟು ಅಂತ ನೀವು ಕೇಳೋದಾದರೆ, ನಾನು ಕೊಟ್ಟಿರುವಂಥದ್ದು 1800 ರೂಪಾಯಿ. ಕೊಟ್ಟಿರುವಂಥ ಬೆಲೆಗೆ ವರ್ತ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ವರ್ತ ಅಂತ ಹೇಳ್ತೀನಿ ನಾನು ಇದನ್ನು ಫ್ಲಿಪ್ಕಾರ್ಟು ಹಾಗೆ ಅಮೆಝಾನಲ್ಲಿ ರೇಟಿಂಗ್ಸ್ ನೋಡಿದೆ, ತುಂಬ ಜನ ರೇಟಿಂಗ್ಸ್ ಕೊಟ್ಟಿದ್ದರು. ಕೆಲವೊಂದು ಮೈನರ್ ಆದಂಥ ಇಶ್ಯೂಗಳಿದ್ದಾವೆ, ಅದನ್ನು ಸಹ ಅಲ್ಲಿ ಮೆನ್ಷನ್ ಮಾಡಿದರು. ಇದನ್ನೆಲ್ಲ ನೋಡಿ ಅನಲೈಸ್ ಮಾಡಿ ಆಮೇಲೆ ತೊಗೊಂಡಿರುವಂಥದ್ದು. ಒಂದು ವೇಳೆ ನಿಮ್ಗೆ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಅಮೆಝಾನ್ ಲಿಂಕ್ ಕೊಟ್ಟಿರ್ತೀನಿ, ಹಾಗೆಯೇ ಡಿಸ್ಪ್ಲೇ ಸಹ ವ್ಯೂ ಪ್ರಾಡಕ್ಟ್ ಅಂತ ಬರ್ತಾ ಇರುತ್ತೆ, ನೀವು ಅಲ್ಲಿಂದ ಸಹ ಇದನ್ನು ಬೈ ಮಾಡ್ಬೋದು. ನಾವು ಕೊಡುವಂಥ ಲಿಂಕಿಂದ ನೀವು ಬೈ ಮಾಡೋದ್ರಿಂದ ನಮಗೆ ಸಣ್ಣದಾಗೊಂದು ಸಪೋರ್ಟ್ ಸಿಕ್ಕಾಗುತ್ತೆ. ಎನಿವೆ ಸ್ನೇಹಿತರೆ, ಈ ಒಂದು ಪಾಟ್ರಾನಿಕ್ಸ್ ಅವರ ಆಟೋ ಕಾರ್ಪ್ಲೇ ಅನ್ಬಾಕ್ಸಿಂಗ್ ಹಾಗೆ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮ ಒಂದು ಶೇರು ನಮಗೂ ಹೆಲ್ಪ್ ಆಗುತ್ತೆ, ಹಾಗೆಯೇ ಈ ರೀತಿಯ ಒಂದು ಉತ್ಪನ್ನವನ್ನು ಹುಡುಕ್ತಾ ಇದ್ದರೆ ಅವರಿಗೂ ಸಹ ಒಂದು ಹೆಲ್ಪ್ ಆಗುತ್ತೆ. ಓಕೆ, ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ, ಒಂದೊಳ್ಳೆ ರೆಸಿಪಿ, ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು, ಬಾಯ್, ನಮಸ್ಕಾರ.